ಇನ್ನು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಪೋಸ್ಟರ್ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಮಿಷನರ್ಗೆ ದೂರನ್ನ ನೀಡಿದ್ದಾರೆ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಭಿತ್ತಿ ಚಿತ್ರವನ್ನ ಅಂಟಿಸಿದಂತಹ ಆರೋಪದ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮನೋಹರ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಪೊಲೀಸ್ ಆಯುಕ್ತರಿಗೆ ಮನವಿಯನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಬಗ್ಗೆ ಪೋಸ್ಟರ್ನ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಿಸಿ ಅವರ ವಿರುದ್ಧ ಪೋಸ್ಟರ್ಗಳನ್ನ ಏನ್ ಹಾಕಲಾಗಿತ್ತು, ಲುಲು ಮಾಲ್ ಬಳಿ ಎಲ್ಲ ಪೋಸ್ಟರ್ನ ಏನ್ ಅಂಟಿಸಲಾಗಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ಮನೋಹರ್ ಕಮಿಷನರ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಆ ಪೋಸ್ಟರ್ಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾದಂತಹ ಆರೋಪವನ್ನ ಮಾಡಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪೋಸ್ಟರ್ಗಳನ್ನ ಹಾಕಲಾಗಿತ್ತು ಅಂತ ಹೇಳಿ ಹಲವು ಕಡೆಗಳಲ್ಲಿ ಈ ರೀತಿ ಪೋಸ್ಟರ್ಗಳನ್ನ ಹಾಕಲಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಲುಲು ಮಾಲ್ ಸಮೀಪದಲ್ಲಿ ಈ ರೀತಿ ಪೋಸ್ಟರ್ಗಳು ಇವತ್ತು ಏಕಾಏಕಿ ಕಾಣಿಸಿಕೊಂಡಿದ್ವು. ಮಾನ್ಯ ಪೊಲೀಸ್ ಆಯುಕ್ತರಂತ ದಯಾನಂದ್ ಸಾಹೇಬ್ರನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ನಿಯೋಗ ಭೇಟಿ ಮಾಡಿ ನಿನ್ನೆ ರಾತ್ರಿ ಯಾವ ಪಕ್ಷದವರು ಏನು ಅನ್ನೋದನ್ನ ಅವ್ರು ತನಿಖೆ ಮಾಡಿ ಬಹಿರಂಗಪಡಿಸಬೇಕು. ಕಿಡಿಗೇಡಿಗಳು ರಾಜ್ಯದ ಮುಖ್ಯಮಂತ್ರಿಗಳನ್ನ ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳ ಬಗ್ಗೆ ಅತ್ಯಂತ ಕೆಟ್ಟ ಶಬ್ದಗಳನ್ನು ಬರೆದು ನಿಂದಿಸಿ ಅದನ್ನು ಪೋಸ್ಟರ್ಗಳನ್ನ ಇವತ್ತು ಇಡೀ ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ಅದನ್ನು ಮುದ್ರಿಸಿ ಅಂಟಿಸಿದ್ದಾರೆ. ಇದು ಕಳೆದ ಬಾರಿ ನಾವು ಸಹ ಪೆನ್ ಡ್ರೈವ್ ವಿಷಯನ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ನಾವು ಸಹ ಈ ರೀತಿಯಾದಂಥ ಮಾಡಿದ್ದು. ಆದರೆ ಯಾವತ್ತೂ ಅಸಂಸದೀಯ ಪದಗಳನ್ನ ಇಷ್ಟೊಂದು ಕೀಳು ಪದಗಳನ್ನ ಬಳಸ್ತವ್ರಲ್ಲ. ನಾವು ರಾಜಕೀಯವಾಗಿ ಹೋರಾಟ ಮಾಡೋಕ್ಕೆ, ಪ್ರತಿಭಟನೆ ಮಾಡೋಕ್ಕೆ ಎಲ್ಲದಕ್ಕೂ ಹಕ್ಕಿದೆ. ಆದರೆ ಅವ್ರು ಬಳಸಿರ್ತಕ್ಕಂಥ ಇದು ಯಾವ ಪಕ್ಷದ ನಾಯಕರು ಬಳಸಿದ್ದಾರೆ, ಯಾವ ಪಕ್ಷದ ನಾಯಕರು ಅವ್ರ ಹಿಂದೆ ಇದ್ದಾರೆ ಅನ್ನೋದನ್ನ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕು. ಈಗಾಗಲೇ ನಾನು ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದೀನಿ. ಕೂಡಲೇ ಇದ್ರ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ತಾರೆ. ಮಾನ್ಯ ಚುನಾವಣಾ ಆಯುಕ್ತರಿಗೂ ಇದು ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಅಗತ್ಯ ಕಾನೂನು ಕ್ರಮ ಕೈಗೊಂಡು ಜನರ ಮುಂದೆ ಸತ್ಯಾಂಶನ ಇಡ್ತೀವಿ ಅನ್ನತಕ್ಕಂಥ ಮಾತನ್ನ ಮಾನ್ಯ ಪೊಲೀಸ್ ಆಯುಕ್ತರು ಹೇಳಿದ್ದಾರೆ. ಆದ್ದರಿಂದ ತುರ್ತಾಗಿ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಕಿಡಿಗೇಡಿಗಳು ಅವನ್ನ ಬಂಧಿಸಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಬೇಕಂತ ದೂರನ್ನ ಸಲ್ಲಿಸಿದ್ದೀವಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಬೆಳಗ್ಗೆ ಏಕಾಏಕಿ ರಾರಾಜಿಸಿದ್ವು ಈ ರೀತಿಯಾದಂತಹ ಪೋಸ್ಟರ್ಗಳು ಡಿಸಿಎಂ ಹಾಗೆ ಸಿಎಂ ವಿರುದ್ಧ. ಅದರಲ್ಲೂ ಪ್ರಮುಖವಾಗಿ ಆರೋಪ ಇರುವುದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ. ಸದ್ಯ ಈ ಪೋಸ್ಟರ್ಗಳನ್ನ ಯಾರು ಹಾಕಿದ್ದಾರೆ ಅನ್ನುವಂತಹ ಆರೋಪವನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಿದ್ದಾರೆ ಅಂತ ಹೇಳಿ. ಖಂಡಿತ ವಿದ್ಯಾ, ಈಗಾಗಲೇ ನಿನ್ನೆ ದೇವರಾಜೇಗೌಡರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಈ ವೇಳೆಯಲ್ಲಿ ಒಂದು ಆಡಿಯೋ ಕ್ಲಿಪ್ ಅನ್ನ ಕೂಡ ಪ್ಲೇ ಮಾಡಿ ಈ ಒಂದು ಪ್ರಕರಣದ ಹಿಂದೆ ಡಿಕೆ ಶಿವಕುಮಾರ್ ಅವರು ಇದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಈ ಒಂದು ಎಲ್ಲೋ ಒಂದ್ ಕಡೆ ಈ ಒಂದು ಆಡಿಯೋ ರಿಲೀಸ್ ಆಗ್ತಿದ್ದಂಗೆ ರಾತ್ರಿ ಯಾರೋ ಅಪರಿಚಿತರು ಈ ರೀತಿಯಾದಂತಹ ಪೋಸ್ಟರ್ ಗಳನ್ನ ಲುಲು ಮಾಲ್ ಜೊತೆಗೆ ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಅಂಟಿಸಿ ಹೋಗಿದ್ದಾರೆ ಅನ್ನುವಂತಹದ್ದು ಸದ್ಯಕ್ಕೆ ಗೋಚರ ಆಗಿರುವಂತಹದ್ದು. ಆದ್ರೆ ಯಾರು ಅನ್ನುವಂಥದ್ದು ಈವರೆಗೂ ಕೂಡ ಪತ್ತೆ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಮಾಗಡಿ ರಸ್ತೆ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸನ್ನು ಕೂಡ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಯಾರು ಈ ಒಂದು ಅಂದ್ರೆ ಅಂಟಿಸಿರೋರು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಿ ಯಾರು ಅಂಟಿಸಿದ್ದಾರೆ ಅಥವಾ ಯಾವ ಕಿಡಿಗೇಡಿಗಳು ಅನ್ನುವಂತಹದನ್ನ ಪತ್ತೆ ಹಚ್ಚಲಿಕ್ಕೆ ಈಗಾಗಲೇ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡಿರುವಂತಹ ಮಾಗಡಿ ಪೊಲೀಸರು ಸಿಸಿಟಿವಿಯನ್ನ ಕಲೆಕ್ಟ್ ಮಾಡಿ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿರುವಂತಹದ್ದು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.